ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ದೇವಸ್ಥಾನ ಮಾಡ್ಕೊಬೇಡಕ್ಕೆ ಅಂತ. ಆಯ್ತು ಸಾಕು ಸುಮ್ಮನಿರು. ಆಮೇಲೆ ಅಮ್ಮ ಬಂದು ದೇವಸ್ಥಾನದಿಂದ ಪಾತ್ರೆಯಲ್ಲಿ ಕೂತ್ಕೊಳ್ತಾರೆ. ನೋಡಿ ಟ್ರೈನಿಂಗ್ ಕೊಡೋದು ಬೇಡ ಅವಳಿಗೆ. ಮಾರ್ನಿಂಗ್ ನಾವು ಸ್ಕೂಲ್ಗೆ ಹೋಗಿದ್ವಿ. ಇವಾಗ ಡೈಲಿ ಹೋಗ್ತಾರೆ ಅಲ್ವಾ ಸ್ಕೂಲ್ಗೆ? ಇವತ್ತು ಸ್ಪೆಷಲ್ ಇತ್ತಲ್ಲ, ಅದಕ್ಕೆ ಇವಾಗ ಟೆಂಪಲ್ ಹೋಗ್ತಾ ಇದೀವಿ. ಲಕ್ಷ ದೀಪೋತ್ಸವ ಇದೆ ಗುಂಜನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಸೊ 3 ಸೀಟು ಅಲ್ಲಿಗೆ ಹೊರಟಿದ್ದೀವಿ. ಕುಕ್ಕರ್ ಆಫ್ ಮಾಡ್ಬಿಟ್ಟು ಬರೋಗಮ್ಮ. ಓಡು ಓಡು ಓಡು. ನಾನು ಕುಕ್ಕರ್ ಇಟ್ಬಿಟ್ಟು ಬಂದಿದ್ದೆ, ಮತ್ತೆ ಹೋಗಿತ್ತು ನನಗೆ. ಅಂದರೆ ನಮ್ಮ ಅತ್ತೆ ಇದ್ರು, ಆಫ್ ಮಾಡ್ತಾಯಿದ್ರು. ಆದರೂ ಇರಲಿಲ್ಲ. ಒಂದು ಸತಿ ವಿಷಲ್ ಆಯಿತು, ಆಫ್ ಮಾಡ್ಬಿಟ್ಟು ಬರೋಗು ಅಂತ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ 3 ಡೇಸಿಂದ. ಸ್ವಲ್ಪ ವಾಯ್ಸು ಬರ್ತಾಯಿಲ್ಲ, ನೋವಾಗ್ಬಿಟ್ಟಿದೆ. ಇವಾಗ ಟೈಮ್ ಬಂದು 6:45 ಆಗಿದೆ. ಈಗ ಹೊರಟಿದ್ದೀವಿ ನಾವು. ಆಲ್ರೆಡಿ ಅಲ್ಲೆಲ್ಲ ಸೇರಿರ್ತಾರೆ. ಮುಖ ತುಂಬ ಗ್ಲಾಸೇ ಎತ್ಕಾಣ್ತಿದೆ ಅಲ್ವಾ? ನೋಡಿ, ಇವಳು ಆಗಲೇ ಬಾಯಿ ಬಿಡ್ತಾವಳೆ. ನನ್ನ ಜೊತೆಗೆ ಎದ್ಬಿಡ್ತಾಳಲ್ಲ ಬೆಳಗ್ಗೆ ಹೊತ್ತು. ಸೊ ಅದಕ್ಕೆ ಅವಳಿಗೆ ಬೇಗ ನಿದ್ದೆ ಮಾಡಿಬಿಡ್ತಾಳೆ ಅವಳು. ಸರಿ, ನಾವೀಗ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ಅಲ್ಲೋಗಿ ಸಿಗ್ತೀವಿ ಮತ್ತೆ. ಬಾಯ್. ಸರಿ ಅಂತ ಹೇಳಿ ನಾವು 3 ಸೀಟ್ ಹೊರಟ್ವಿ ದೇವಸ್ಥಾನಕ್ಕೆ. ಬಿಕಾಸ್ ಆಸ್ ಯೂಶುವಲ್ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ರಜಾ ಇರಲಿಲ್ಲ. ಸೊ ಬೈಕಲ್ಲಿ ನಾವು 3 ಸೀಟ್ ಹೊರಟ್ವಿ. ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ರು. ಇದು 13ನೇ ವರ್ಷದ ಲಕ್ಷ ದೀಪೋತ್ಸವ ನಮ್ಮೂರ್ದು. ನಾನು ವರ್ಷ ಅಟೆಂಡ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. 2-3 ವರ್ಷ ಮಿಸ್ ಆಗಿರ್ಬೋದು ಮೇ ಬಿ. ದೀಪದಲ್ಲೇ ವೆಲ್ಕಮ್ ಅಂತ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲೇ. ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡಿದೀನಿ ನಿಮ್ಗೆ ತೋರ್ಸೋಣ ಅಂತ ಹೇಳಿ. ಅಷ್ಟೊಂದು ಜನ ಏನು ಇರ್ಲಿಲ್ಲ, ಬೇಗ ಹೋಗಿದ್ದ ಕಾರಣ ಅನ್ಸುತ್ತೆ. ಇನ್ನು ಜನ ಅಷ್ಟೊಂದೇನು ಇರ್ಲಿಲ್ಲ, ಸ್ವಲ್ಪ ಖಾಲಿನೇ ಇತ್ತು. ಇನ್ನು ದೀಪ ಹಚ್ಚೋರು ಹಚ್ತಾನೆ ಇದ್ರು. ಸೊ ನಾವು ಹಚ್ಚೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅಷ್ಟರಲ್ಲೇ ತೆಪ್ಪೋತ್ಸವಕ್ಕೆ ಉತ್ಸವ ಮೂರ್ತಿ ಬಂತು. ನಮ್ಮ ಕಡೆ ಲಕ್ಷ ದೀಪೋತ್ಸವ ಮಾಡ್ಬೇಕಾದ್ರೂ ತೆಪ್ಪೋತ್ಸವ ಮಾಡ್ತಾರೆ. ಸೊ ಅದು ಉತ್ಸವ ಮೂರ್ತಿ ನಾವು ಹುಡುಗರು ನೋಡಿ, ನಾನು ಹಚ್ತೀನಿ ಅಂತ ನನ್ಗೆ ಹಚ್ಚಕ್ಕೆ ಕೊಟ್ಟಿರ್ಲಿಲ್ಲ, ಅವರೇ ಹಚ್ತಾ ಇದ್ರು. ನಾನು ವಿಡಿಯೋ ಮಾಡ್ಕೋತೀನಿ ಅಂತ ಅಂದಿದ್ದಕ್ಕೆ ಆಯ್ತು ನೀನು ಎಷ್ಟಾರು ಮಾಡ್ಕೊ, ನಾವು ದೀಪ ಹಚ್ತಿರ್ತೀವಿ ಅಂತ ಅವ್ರ ಪಾಡ್ಗವ್ರು ದೀಪ ಹಚ್ತಾ ಇದ್ರು. ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಅಷ್ಟೇ ಹೇಳ್ದಂಗೆ ಉತ್ಸವ ಮೂರ್ತಿ ಅಲ್ಲಿ ಬಂತು. ನಾನ್ ಜನನೇ ಇಲ್ಲ ಅಂತ ನಾನ್ ಅನ್ಕೊಂಡ್ರೆ ಅಲ್ಲಿ ಫುಲ್ ಕ್ರೌಡು. ಎಕ್ಕಡೆ ನೋಡಿದ್ರು ಜನನೇ ಇದ್ದಾರೆ. ಫಸ್ಟೇ ಹೋಗಿ ಜಾಗ ಹಿಡ್ಕೊಬಿಟ್ಟಿದ್ದಾರೆ ಅವರು. ನಾನು ಇನ್ನ ಜನ ಬಂದಿಲ್ಲ ಜಾಸ್ತಿ ಅಂತ ನಾನು ಅನ್ಕೋತಾ ಇದ್ದೀನಿ. ಬಟ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು, ಯಾಕೆಂದ್ರೆ ತೆಪ್ಪೋತ್ಸವ ನೋಡಕ್ಕೆ. ಸೊ ನಾವು ನೋಡ್ಕೊಂಡು ಇವರೆಲ್ಲ ನಮ್ಮ ಮನೆ ಅಕ್ಕಪಕ್ಕದವರು ಎಲ್ಲ ಫಸ್ಟೇ ಹೋಗಿ ಸೇರ್ಬಿಟ್ಟವ್ರೆ ನಮ್ಮನ್ ಬಿಟ್ಬಿಟ್ಟು. ಪಟಾಕಿ ಅಂತೂ ಹೊಡೆದ್ರು ಸೂಪರಾಗಿ ಹೊಡೆದ್ರು. ಎಷ್ಟ್ ನೋಡಿದ್ರು ಕಣ್ ಸಾಲ್ತಿರ್ಲಿಲ್ಲ. ಆ ದೇವ್ರು ಆ ಲೈಟ್ ಕತ್ಲೆದಕ್ಕೂ ಆ ಹೊಳೆಯಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇತ್ತು. ಅದ್ ಮೇಲ್ ಹೊಡೆದಿರೋದು ಕೆಳಗೂ ಸಹ ಕಾಣ್ತಾ ಇತ್ತು. ನೀವು ಅಲ್ಲಿ ನೋಡ್ಬೋದು, ಕಾಣಿಸುತ್ತೆ ಅಲ್ಲೂ. ಅದು ಅಷ್ಟು ಚೆನ್ನಾಗಿ ಹೊಡೆದ್ರು. ನಾನೊಂದು ದೀಪ ಕಸ್ತೀನಿ ಅಂತ ಹೇಳ್ಬಿಟ್ಟು ಸರಿ ಅಂತ ನಾನು ದೀಪ ಕಸಕ್ ಸ್ಟಾರ್ಟ್ ಮಾಡಿದೆ. ಹನಿ ಬೇರೆ ಶುರು ಆಗಿತ್ತು. ಮಳೆ ಬರ್ಲೇ ಇರ್ಲಿ ದೇವ್ರೆ, ಇನ್ನು ಮಳೆ ಬಂದ್ಬಿಟ್ರೆ ಹಸಿರ ದೀಪನೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಹಚ್ತಾ ಇದ್ವಿ. ಸೊ ತುಂತುರು ಬಂದು ಸುಮಾರು ಸೀಟ್ ಅದೇ ಕೇಳ್ಕೊಂಡಿರ್ತಾರೆ. ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟಿ ಮಾಡಿರ್ತಾರೆ, ಇಷ್ಟಪಟ್ಟಿ ಮಾಡಿರ್ತಾರೆ. ಮಳೆ ಬಂದ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತಲ್ವಾ. ಹನಿ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಸುಮಾರು ಸೀಟಲ್ಲಿ ಇದ್ದವರೆಲ್ಲ ಅದೇ ಕೇಳ್ಕೊಂಡಿರ್ತಾರೆ, ಹನಿ ಬರ್ದೇ ಇರ್ಲಪ್ಪ, ಮಳೆ ಬರ್ದೇ ಇರ್ಲಿ ಅಂತ. ಸೊ ಫೈನಲಿ ಮಳೆ ಬರ್ಲಿಲ್ಲ ಅವತ್ತು. ಎಲ್ಲ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡ ಅನ್ಸುತ್ತೆ ಆ ದೇವರು. ರಂಗೋಲೆ ಬಿಟ್ಟವ್ರಿಗಂತೂ ಆಡ್ಸ್ ಆಫ್. ತುಂಬಾನೇ ಚೆನ್ನಾಗಿ ಬಿಟ್ಟಿದ್ರು. 100ಗೆ 100% ಕೊಡ್ಬೋದು ಅವ್ರಿಗೆ. ಅಷ್ಟು ಚೆನ್ನಾಗಿ ಬಿಟ್ಟಿದ್ರು. ಅವ್ರ ತಾಳ್ಮೆಗೂ ಅದಕ್ಕೂ. ತಾಳ್ಮೆ ಇಲ್ದೇರ್ ಮಾತ್ರ ಈ ತರ ರಂಗೋಲೆ ಬಿಡಕ್ ಆಗಲ್ಲ. ನನಗ್ ರಂಗೋಲೆ ಬಿಡಕ್ ಬರೋದೇ ಇಲ್ಲ. 1-2 ಬಿಡ್ತೀನಿ ಅಷ್ಟೇ. ಅವ್ರೆಷ್ಟು ನಿಧಾನಕ್ಕೆ, ಎಷ್ಟು ತಾಳ್ಮೆಯಿಂದ ಎಷ್ಟು ದಿನ, ಒಂದಿನನೆಲ್ಲ ಬಿಟ್ಟಿರ್ತಾರೆ ಪಾಪ ಅವರು. ಅಷ್ಟು ಚೆನ್ನಾಗಿ ಬಿಟ್ಟಿದ್ರು. ರಂಗೋಲೆ ನೋಡಕ್ಕೆ ಕಣ್ಸಾಲ್ತಾ ಇರ್ಲಿಲ್ಲ. ಒಳಗಡೆ ದೇವ್ರದ್ದು ವಿಡಿಯೋ ಮಾಡ್ಕೊಳಕ್ಕೆ ಬಿಡ್ಲಿಲ್ಲ. ವಿಡಿಯೋ ಅಲೋ ಇಲ್ಲ ಮೇಡಮ್ ಅಂದ್ಬಿಟ್ರು. ಸೊ ಆಯ್ತು ಸರಿ ಅಂತ ಹೇಳಿ ನೆಕ್ಸ್ಟ್ ಲಕ್ಷ್ಮೀ ದೇವಿ ಪಾರ್ವತಿ ದೇವಿ ಇದ್ದಾಳೆ. ಪಾರ್ವತಿ ತಾಯಿನ ವಿಡಿಯೋ ಮಾಡ್ಕೊಂಡು ಅರ್ಲಿ ಕಟ್ಟೆದ್ ವಿಡಿಯೋ ಮಾಡೋಣ ಅಂತ ಹೋದ್ರೆ ಅಲ್ಲೂ ನಮ್ಮ ಅಕ್ಕಪಕ್ಕ ಮನೆಯವರೇ ಇದ್ರು. ಆಮೇಲೆ ಕಾವೇರಿ ಸ್ಟೋರ್ ಅವರೆಲ್ಲ ಒಂದು ಅಂಗಡಿ ತೋರಿಸಿದ್ನಲ್ಲ, ಡೈಲಿ ಅಲ್ಲೇ ತಗೊಂಡ್ ಬರೋದು ನಾವು ಹಾಲು ಮೊಸರು ಎಲ್ಲ ಅಂತ. ಅವ್ರ ಫ್ಯಾಮಿಲಿ ಫುಲ್ ಅದಲ್ಲಿ ಇದ್ದಿದ್ದು. ಪ್ರಸಾದ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಒಂದ್ ಕಡೆ. ನಾವು ಹೆಂಗೋ ಗುದ್ದಾಡ್ಕೊಂಡು ಹೋಗಿ ಪ್ರಸಾದ ಇಸ್ಕೊಂಡ್ ಬಂದ್ವಿ ಫೈನಲಿ.
ಕ್ಯೂವಲ್ ಬರ್ಬೇಕಂತ ಹೇಳ್ತಾ ಇದ್ರು. ಈ ಕಡೆ ನಾವು ಕ್ಯೂವಲ್ ಹೋಗ್ಲಿಲ್ಲ, ಈ ಕಡೆಯಿಂದಾನೇ ಹೋದ್ವಿ. ಅದು ತಪ್ಪು ಅಂತ ನನಗೂ ಗೊತ್ತು, ಬಟ್ ಏನು ಮಾಡಕ್ಕಾಗಲ್ಲ. ಈ ಕಡೆಯಿಂದಾನೇ ಹೋಗಿ ಫೈನಲಿ ಪ್ರಸಾದ ಇಸ್ಕೊಂಡು ಬಂದ್ವಿ. ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಸಿಕ್ಕಿದ್ರು. ಅವರು ವಿಡಿಯೋಗೆ ನಾನ್ ಬರಲ್ಲ ಅಂತ ಹೇಳಿ ಓಡ್ತಾ ಇದ್ರು. ನಾನು ವಿಡಿಯೋ ಮಾಡ್ತಾ ಇರೋದ್ ನೋಡ್ಬಿಟ್ಟು ಪ್ರಸಾದ ಇಟ್ಕೊಂಡು ಆಚೆಗೆ ಬಂದ್ರೆ ನನ್ನ ಬೈಕ್ಗೆ ಅಡ್ಡವಾಗಿ ಬಸ್ ಅವರ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಕೋಪ ಬಂತು ಅಂತಂದ್ರೆ ಅಷ್ಟಿಷ್ಟು ಕೋಪ ಬರ್ಲಿಲ್ಲ. ಸರಿ ಆಯ್ತು ಬಿಡು, ಒಂದ್ ಸ್ವಲ್ಪ ತೆಗಿತಾರೇನೋ, ವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ. ಆದ್ರೂ ಫೈನಲಿ ಅವರು ತೆಗಿನೇ ಇಲ್ಲ. 1/4 ಗಂಟೆ ಆದ್ರೂ ತೆಗಿಲಿಲ್ಲ. 10 ನಿಮಿಷ ಆದ್ರೂ 10 ನಿಮಿಷ 1/4 ಗಂಟೆ ಮೇಲೇನೆ ಆದ್ರೂ ಅವರು ಡ್ರೈವರ್ ಬರ್ಲೇ ಇಲ್ಲ. ನಾನು ಒಳಗೆಲ್ಲ ಹೋಗಿ ಕೇಳ್ದೆ, ಎಷ್ಟೊತ್ತಾಗುತ್ತೆ ಅಂಕಲ್ ಬರೋದು ಅಂತ. ಯಾರೋ ಕೂತಿದ್ರು ಸುಮಾರು ಸೀಟ್ ಅವ್ರಿಗೆ. ದೇವಸ್ಥಾನದೊಳಕ್ ಹೋಗ್ಬಿಟ್ಟಿದ್ದವ್ರೆ. ಪಾರ್ಕ್ ಮಾಡೋ ಜಾಗ ಎಲ್ಲಿ ಅಂತ ಗೊತ್ತಿಲ್ವಾ ಅವ್ರಿಗೆ. ಎಷ್ಟು ಬೇಜಾರಾಯ್ತು ಗೊತ್ತಾ, ಅಲ್ಲೊಂದ್ 1/4 ಗಂಟೆ ವೇಸ್ಟ್ ಆಯ್ತು. ಫೈನಲಿ ಆಯ್ತಂತ ಹೇಳಿ ಇನ್ನೊಂದ್ ಬೈಕ್ನ ನಾನೇ ಸೈಡಿಗೆ ಜರುಗಿಸಿ ನನ್ನ ಬೈಕ್ ಹೆಂಗೋ ಆಚೆಗೆ ತಗೊಂಡು ಮನೆ ಕಡೆ ಹೊರಟ್ವಿ. ಇಷ್ಟು ಇವತ್ತೊಂದು ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.